ಮೊಹಮ್ಮದ್ ಪೈಗಂಬರ್ ಅವರ ಜನ್ಮೋತ್ಸವ. ಇದನ್ನು ಅರಬ್ಬಿ ಭಾಷೆಯಲ್ಲಿ ಮತ್ತು ಉರ್ದು ಭಾಷೆಯಲ್ಲಿ ಈದ್ ಮಿಲಾದ್ ಅಂತ ಹೇಳ್ತಾರೆ. ಈದ್ ಅಂತಂದರೆ ಹಬ್ಬ, ಸಂಭ್ರಮ. ಮಿಲಾದ್ ಕೂಡುವುದು, ಎಲ್ಲರೂ ಕೂಡಿ ಒಂದು ಸಂಭ್ರಮದ ರೀತಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡುವುದು. ಮೊಹಮ್ಮದ್ ಪೈಗಂಬರ್ ಅವರು ಈ ಲೋಕದಲ್ಲಿ ಆಗಿ ಹೋದಂತಹ ಮಹಾನ್ ಪುರುಷರಲ್ಲಿ ಒಬ್ಬರು. ಅನೇಕ ಮಹಾನ್ ಪುರುಷರು ಈ ಜಗತ್ತಿಗೆ ಬಂದಿದ್ದಾರೆ, ಒಂದು ಆದರ್ಶ ಬದುಕನ್ನು ಬಾಳಿದ್ದಾರೆ. ಅವರೆಲ್ಲರೂ ಉದ್ದೇಶ ಒಂದೇ, ಜನರ ಬದುಕು ಸುಧಾರಣೆಯಾಗಬೇಕು, ಜನರ ಜೀವನ ಎತ್ತರಕ್ಕೆ ಹೋಗಬೇಕು, ನ್ಯಾಯ, ಸರ್ವ ಸಮಾನತೆ, ನೆಮ್ಮದಿ, ಶಾಂತಿ ಇವೆಲ್ಲ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಎಲ್ಲ ಮಹಾಂತ ಸಂತರ ಒಂದು ಉದ್ದೇಶವೇ ಆಗಿತ್ತು. ಬುದ್ಧ, ಬಸವ, ಗಾಂಧೀಜಿ, ಶರೀಫ, ಮಹಾವೀರ, ಜೀಸಸ್ ಹೀಗೆ ಅನೇಕ ಮಹಾಪುರುಷರು ಈ ಲೋಕದ ಜನರ ಬದುಕನ್ನು ಉದ್ಧರಿಸಲಿಕ್ಕೆ ಬಂದಂಥವರು. ಅಂಥವರ ಸಾಲಿನಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಒಬ್ಬರು. ಬಹಳ ಸೈಂಟಿಫಿಕ್ ಆದಂಥ ವಿಚಾರಗಳವರು. ದೇವರು ನಿರಾಕಾರ ಅನ್ನುವುದನ್ನು ಬಹಳ ಮುಖ್ಯವಾಗಿ ಅವರು ಈ ಇಸ್ಲಾಂ ಧರ್ಮದ ಮೂಲಕ ಸಾರ್ತಾರೆ. ದೇವರು ಕಣ್ಣಿಗೆ ಕಾಣಿಸುವವನು ದೇವರು ಅಲ್ಲ, ಕಣ್ಣಿಗೆ ಕಾಣಿಸದೇ ಇದ್ದಂಥವನು ದೇವರು. ಇಡೀ ಅಂಥ ಒಂದು ಶಕ್ತಿ ಈ ಜಗತ್ತನ್ನು ನಡೆಸ್ತಾ ಇದೆ ಅನ್ನುವಂತಹ ಒಂದು ಧೋರಣೆಯನ್ನು, ಒಂದು ಚಿಂತನೆಯನ್ನು ಅವರು ಇಸ್ಲಾಂ ಧರ್ಮದ ಮುಖಾಂತರ ಬಿತ್ತರಿಸಿದ್ದಾರೆ. ಅಲ್ಲದೆ ಅವರ ಬದುಕಿರತಕ್ಕಂಥ ಒಂದು ಕಾಲದಲ್ಲಿ ಕೃಷ್ಣಕ 5-6ನೇ ಶತಮಾನದಲ್ಲಿ ಜನರು ಬಹಳ ದೌರ್ಜನ್ಯದಲ್ಲಿ ಮುಳುಗಿದ್ದರು. ಮದ್ಯಪಾನ, ಕುಣಿತ, ನರ್ತ ಹೀಗೆ ಬಹಳ ವಿಷಯಲೋಲುಪಕರಾಗಿದ್ದರು. ಅದನ್ನು ಕಂಡು ಬೇಸರಿಸಿ ಎಲ್ಲರನ್ನ ಆದರ್ಶದ ದಾರಿಯಲ್ಲಿ ಸಾಗಿಸುವ ಒಂದು ಪ್ರಯತ್ನವನ್ನು ಪ್ರವಾದಿಯವರು ಮಾಡಿದರು. ಇವರನ್ನು ಅಂತಿಮ ಪ್ರವಾದಿ ಅಂತ ಕರೀತಾರೆ. ಈ ಅಂತಿಮ ಪ್ರವಾದಿಯ ಜನ್ಮೋತ್ಸವವನ್ನು ಇವತ್ತು ಎಲ್ಲ ಮುಸ್ಲಿಂ ಬಾಂಧವರು ಮತ್ತು ಎಲ್ಲ ಸರ್ವ ಜನಾಂಗದವರು ಇದರಲ್ಲಿ ಬೆರೆತು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ದಿವಸ ವಿಶೇಷವಾದಂಥ ಪ್ರಾರ್ಥನೆಯನ್ನು ಅವರವರು ವೈಯಕ್ತಿಕವಾಗಿ ಸಲ್ಲಿಸ್ತಾರೆ. ರಂಜಾನ್, ಬಕ್ರೀದ್ ಹಬ್ಬದಲ್ಲಿ ಈದ್ಗಾದಲ್ಲಿ ಹೋಗಿ ನಮಾಜನ್ನು ಮಾಡ್ತಾರೆ. ಆದರೆ ಇದನ್ನು ಈದ್ಗಾದಲ್ಲಿ ಹೋಗಿ ನಮಾಜ್ ಮಾಡುವಂಥ ಒಂದು ಸಂಪ್ರದಾಯ ಇಲ್ಲ. ಅವರವರು ಮೊಹಮ್ಮದ್ ಪೈಗಂಬರ್ ಅವರನ್ನು ಸ್ಮರಣೆ, ಅವರಿಗೆ ದುವಾ ಮಾಡ್ತಾ ಅವರ ಬಗ್ಗೆ ಏನಾದರೂ ಮಸೀದಿಯೊಳಗೆ ನಮಾಜುಗಳನ್ನು ಸಲ್ಲಿಸುವುದು ಮತ್ತು ಮನೆಯಲ್ಲಿ ಸಿಹಿ ಅಡಿಗೆಯನ್ನು ಮಾಡುವುದು, ಮನೆಗಳಿಗೆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡುವುದು, ಹೀಗೆ ತಮ್ಮ ಮುಸ್ಲಿಂ ಸಮುದಾಯ ಸಂಭ್ರಮವನ್ನು ಆಚರಿಸುತ್ತದೆ. ಅವರ ಚಿಂತನೆಗಳನ್ನು ಯಾರು ಪಾಲಿಸ್ತಾರೋ ಅವರೆಲ್ಲರೂ ಏನಂತಲ್ಲ ಒಳ್ಳೆಯ ಹಾದಿಯಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಉತ್ತಮವಾದಂಥ, ಶ್ರೇಷ್ಠವಾದಂಥ ಚಿಂತನೆಗಳನ್ನು ಅವರು ಇಡೀ ಜಗತ್ತಿಗೆ ಸಾಗಿ ಹೋಗಿದ್ದಾರೆ. ಅವರ ಚಿಂತನೆಗಳು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದವರಿಗೂ ಕೂಡ. ಯಾಕಂತಂದರೆ ನಾವು ಮೊಹಮ್ಮದ್ ಪೈಗಂಬರ್ ಹೇಳಿದ್ದು ಮುಸ್ಲಿಂ ಸಮುದಾಯಕ್ಕೆ, ಜೀಸಸ್ ಹೇಳಿದ್ದು ಕ್ರಿಶ್ಚಿಯನ್ ಸಮುದಾಯಕ್ಕೆ, ಇದನ್ನು ಭಾಳ ಸಂಕುಚಿತ ದೃಷ್ಟಿಯಿಂದ ನಾವು ನೋಡ್ತೇವೆ. ಇದು ಹೋಗಬೇಕು. ಯಾಕಂದರೆ ಯಾರೇ ಮಹಾಪುರುಷರು ಚಿಂತನೆಗಳನ್ನು ಹೇಳಿದಾರೋ ಅವರು ಇಡೀ ಒಂದು ಮಾನವ ಕುಲಕ್ಕೆ ಹೇಳಿದಂಥ ಚಿಂತನೆಗಳು, ಹಾಕಿಕೊಟ್ಟಂಥ ಆದರ್ಶ ಮಾರ್ಗ ಇಡೀ ಮಾನವ ಕುಲಕ್ಕೇ ಒಳ್ಳೆಯದಾಗುವಂಥದ್ದು ಇರ್ತದೆ. ಅದಕ್ಕೆ ಎಲ್ಲರೂ ಕೂಡ ಮಹಾಪುರುಷರ ವಿಚಾರಗಳನ್ನು ಅರಿತು ಆಚರಿಸಿ ಅದನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡು ಹೋದರೆ ಸಮಾಜದಲ್ಲಿ ನೆಮ್ಮದಿ ಇರ್ತದೆ, ನಾಡಿನಲ್ಲಿ ನೆಮ್ಮದಿ ಇರ್ತದೆ, ದೇಶದಲ್ಲಿ ನೆಮ್ಮದಿ ಇರ್ತದೆ. ಭಾಷೆ, ಊರು, ನಾಡು, ನುಡಿ, ದೇಶ ಎಲ್ಲರೂ ನಾವು ಒಂದು ಎನ್ನುವಂತಹ ಭಾವನೆಯನ್ನು ಬೆಳೆಸಿಕೊಂಡು ಹೋಗಲಿಕ್ಕೆ ಎಲ್ಲ ಧರ್ಮಗಳು ಹೇಳ್ತಾವೆ. ಶಾಂತಿ, ಸೌಹಾರ್ದತೆ, ಯಾವ ಧರ್ಮವೂ ಕೂಡ ಬಡಿದಾಡು, ಕಚ್ಚಾಡು ಅಂತ ಹೇಳೋದಿಲ್ಲ. ಎಲ್ಲ ಧರ್ಮದ ಮೂಲ ಸಂದೇಶ ಏನಿದೆ ಅಂತಂದರೆ ಮಾನವೀಯತೆ, ಮನುಷ್ಯರು ನಾವೆಲ್ಲ ಒಂದು ಅನ್ನುವಂಥ ಭಾವನೆ. ಆ ದಿಶೆಯೊಳಗೆ ಪ್ರತಿಯೊಂದು ಹಬ್ಬಗಳನ್ನು ಆಚರಿಸುವಂಥ ಸಂದರ್ಭದಲ್ಲೇ ನಾವು ಈ ದೃಷ್ಟಿಯನ್ನು ಇಟ್ಟುಕೊಂಡು ಆಚರಿಸಬೇಕು ಕೊಟ್ಟಿದೆ. ಆ ಪ್ರಕಾರ ಎಲ್ಲರೂ ಕೂಡಿಕೊಂಡು ಆಚರಿಸಿದಾಗ ಇನ್ನೂ ಅದಕ್ಕೊಂದು ಒಳ್ಳೆಯ ಅರ್ಥ ಬರ್ತದೆ, ಅದಕ್ಕೆ ಮಹತ್ವ ಬರ್ತದೆ. ಆ ದಿಶೆಯಲ್ಲಿ ಎಲ್ಲರೂ ಶಾಂತಿ ಸೌಹಾರ್ದದಿಂದ ಈ ಈದ್ ಮಿಲಾದನ್ನು ಆಚರಿಸುವ ಮುಖಾಂತರ ನಾವು ಮೊಹಮ್ಮದ್ ಪೈಗಂಬರ್ ಅವರಿಗೆ ನಿಜವಾದಂಥ ಗೌರವವನ್ನು ಸಲ್ಲಿಸಿ